ಅರಣ್ಯ ಇಲಾಖೆ ಮೆಗಾ ಆಪರೇಷನ್ ಒತ್ತುವರಿಯಾಗಿದ್ದ 96 ಎಕರೆ ವಶಕ್ಕೆ ಪಡೆದ ಅರಣ್ಯ ಇಲಾಖೆ ಬರೋಬ್ಬರಿ 96 ಕೋಟಿ ಮೌಲ್ಯದ ಅರಣ್ಯ ಇಲಾಖೆ ಜಮೀನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೂರಾರು ಸಿಬ್ಬಂದಿಯಿಂದ ಅರಣ್ಯ ಇಲಾಖೆಯ ಭೂಮಿ ತೆರವು ಮಾಡಲಾಗಿದೆ. ಹಾಸನ ತಾಲೂಕಿನ ಸಾವಂತಹಳ್ಳಿಯಲ್ಲಿ ಕಾರ್ಯಾಚರಣೆ ಮಾಡಿರೋದು 16 ವರ್ಷಗಳಿಂದ ಸ್ಥಳೀಯರು ಒತ್ತುವರಿ ಮಾಡಿದಂತ ಆರೋಪ ಇತ್ತು. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಒತ್ತುವರಿ ಮಾಡಲಾಗಿತ್ತು. ಸಿಸಿಎಫ್ ಎಡುಕುಂಡಲವಾಡ ನೇತೃತ್ವದಲ್ಲಿ ಒತ್ತುವರಿ ತೆರವನ್ನು ಮಾಡಲಾಗಿದೆ. ಸೊ ಬಹು ವರ್ಷಗಳಿಂದಲೂ ಕೂಡ ಅಲ್ಲಿನ ಗ್ರಾಮಸ್ಥರ ಮೇಲೆ ಒಂದಷ್ಟು ಆರೋಪಗಳಿತ್ತು. ಇದೀಗ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಲಾಗಿದೆ. ಏನು ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು ಅದನ್ನು ವಾಪಸ್ ವಶಕ್ಕೆ ಪಡ್ಕೊಳ್ಳೋದ್ರಲ್ಲಿ ಅರಣ್ಯ ಇಲಾಖಾ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ. ಹಾಸನದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. 96 ಎಕರೆ ಒತ್ತುವರಿ ಮಾಡಿಕೊಂಡಿದ್ದು ಅದೆಲ್ಲವನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನ ತಾಲೂಕಿನ ಸಾವಂತಹಳ್ಳಿಯಲ್ಲಿ ಯಶಸ್ವಿ ಕಾರ್ಯಾಚರಣೆ ಹೇಗೆ ನಡೆಸಿದ್ರು ಅಂತ ಅಧಿಕಾರಿಗಳು? ಹಾಸನ ತಾಲೂಕಿನ ಸಾವಂತನಹಳ್ಳಿಯಲ್ಲಿ ಬೆಳ್ಳಂಬೆಳಿಗ್ಗೆ ಅರಣ್ಯ ಅಧಿಕಾರಿಗಳು ತೆರವು ಕಾರ್ಯವನ್ನು ಕೂಡ ಮಾಡಿರುವಂತದ್ದು. ಈ ಬರೋಬ್ಬರಿ 96 ಎಕರೆ ಒತ್ತುವರಿ ಅರಣ್ಯ ಪ್ರದೇಶವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. 16 ವರ್ಷಗಳಿಂದ ಆ ಜಾಗವನ್ನು ಕೂಡ ಬೇರೆ ಬೇರೆಯವರು ಆಕ್ರಮಿಸಿಕೊಂಡಿದ್ರು. ಜೊತೆಗೆ ಅಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖಾ ಅಧಿಕಾರಿಗಳು ಸಾಕಷ್ಟು ಬಾರಿ ನೋಟಿಸ್ ಕೂಡ ಕೊಟ್ಟು ನಂತರ ಬೆಳ್ಳಂಬೆಳಿಗ್ಗೆ JCBಗಳ ಮೂಲಕ ಅರಣ್ಯವನ್ನು ತೆರವು ಮಾಡಿ ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅಂದ್ರೆ ಈ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಅನ್ನುವ ಬೋರ್ಡ್ ಹಾಕುವ ಮುಖಾಂತರ ಸುಮಾರು 92 ಎಕರೆ ಒತ್ತುವರಿ ಜಾಗವನ್ನ ಅರಣ್ಯ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಹಾಸನ ತಾಲೂಕಿನ ಸಾವಂತನಹಳ್ಳಿಯ ಬಳಿ ಇರ್ತಕ್ಕಂತಹ 96 ಎಕರೆ ಇದು ಸಾಕಷ್ಟು ಕೋಟಿಗಟ್ಟಲೆ ಮೊತ್ತ ಬಾಳುತ್ತೆ, ಹಣದ ಮೊತ್ತ ಬಾಳುತ್ತೆ ಈ ಜಾಗ ಅನ್ನೋದು ಕೂಡ ಈಗಾಗಲೇ ತಿಳಿದು ಬಂದಿರುವಂತದ್ದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ 75ರ ಆಸುಪಾಸಿನಲ್ಲಿದೆ ಈ ಜಾಗ. ಹಾಗಾಗಿ ಸುತ್ತಲೂ ನಾಕಾಬಂದಿ ಹಾಕುವ ಮುಖಾಂತರ ಅರಣ್ಯ ಇಲಾಖಾ ಅಧಿಕಾರಿಗಳು ಈ ಜಾಗವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.